ಬಂದಿರೋದು ಊರ ಹೂವು ಚೆಲ್ಲಿದ್ರೆ ಇವರು. ಓಹೋ, ಹಂಗಾಗಿದ್ಯಾ? ನಾವು ಮಾಜಿ ಯೋಧರು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಅಂದು ಸುಮಾರು ಒಂದು 60 ಜನ ಇದ್ದೀವಿ. ನಾವು ಇವತ್ತು ದಿವಸ ಪ್ರೋಗ್ರಾಮ್ ಮಾಡಬೇಕು ಅಂತ ಅನಿಸ್ತು ನಮಗೆ. ಯಾಕಂತ ಹೇಳಿದ್ರೆ ಸ್ಪರ್ಶನವರು ಕನ್ಯಾಕುಮಾರಿಯಿಂದ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಮೆಸೇಜ್ ಬಂದಿತ್ತು ಫೋನ್ ಮೂಲಕ. ಅದೇ ಪ್ರಕಾರ ನಾವು ಅವ್ರ ನಂಬರ್ ತಗೊಂಡು ನೀವು ನಮ್ಮ ಮುಳಬಾಗಿಲ ಮೇಲೆ ಹೋಗ್ತಾ ಇದ್ದೀರಲ್ಲ, ನಮ್ಮ ಮುಳಬಾಗಿಲಿಗೊಂದು ಬಂದು ನಮ್ಗೆ ಮುಳಬಾಗಿಲು ಟಚ್ ಕೊಟ್ಟು ಹೋದ್ರೆ ಒಂದು ಟೀ ಪಾರ್ಟಿ ತಗೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಸುಬೇದಾರು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಆಯ್ತು ನಿಮ್ಗೊಂದು ಅರ್ಧ ಗಂಟೆ ಟೈಮ್ ಕೊಡ್ತೀವಿ, ಆ ಅರ್ಧ ಗಂಟೆಯಲ್ಲಿ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂತ ಅವ್ರು ನಂಗೆ ಮೊದಲು ಆಶ್ವಾಸನೆ ಕೊಟ್ಟಿದ್ರು. ಆ ಆಶ್ವಾಸನೆ ಪ್ರಕಾರ ನಾವು ಮುಳಬಾಗಿಲಿಗೆ ಅವರನ್ನ ಸ್ವಾಗತ ಮಾಡಿಕೊಂಡ್ವು. ಅವರು ಬಂದು ಬಂದಿದ್ದ ಅವ್ರ ಉದ್ದೇಶ ಸ್ಪರ್ಶದ್ದು ನಮ್ಮ ಪೆನ್ಷನ್ ಏನೇನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಬಂದಿದ್ದು. ಕಾರಣಾಂತರಗಳಿಂದ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಪೂರ್ತಿ ಕೆಲಸ ಆಗಲಿಲ್ಲ. ಅವರು ಮತ್ತೆ ಹೇಳಿದ್ರು, ಅವ್ರ ನಂಬರ್ ಕೊಟ್ಟು ಹೇಳಿದ್ರು, ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನೇನು ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮಲ್ಲಿ ಕಿಂಚಿತ್ತು ಕೊಡಬೇಕಾದ ಒಂದು ಟೀ ಪಾರ್ಟಿ ಇಟ್ಕೊಂಡಿರಲ್ಲ, ಅದರಲ್ಲಿ ಭಾಗವಹಿಸಿ ನಮ್ಮನ್ನ ಸಂತೋಷಪಡಿಸಿ ಅವರೂ ಸಂತೋಷವಾಗಿ ಇಲ್ಲಿಂದ ಕೋಲಾರಿಗೆ DC ಆಫೀಸ್ನಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ರವಾನೆ ಆಗಿ ಹೋಗಿದ್ದಾರೆ. ನಾವು ಮಾಡ್ಕೊಂಡಿರೋ ಸಂಘ ಯಾವುದಕ್ಕಂತ ಹೇಳಿದ್ರೆ, ಮುಳಬಾಗಲ್ ತಾಲೂಕಲ್ಲಿ ಯಾವುದೇ ಸಮಸ್ಯೆ ಬಂದರೂ ನಾವು ಮಾಜಿ ಯೋಧರು ಇದ್ದೀವಲ್ಲ, 50-60 ಜನ ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿಂದ ನಡಿಬೇಕು, ಏನೇ ಹೋರಾಟ ಇರಲಿ ಒಗ್ಗಟ್ಟಾಗಿ ನಡೆಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ನಿಮ್ಮ ಮೂಲಕ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ನಿವೃತ್ತರಿಗೆ ಲ್ಯಾಂಡ್ ಕೊಡಬೇಕಾಗಿತ್ತು, ಈವರೆಗೂ ಲ್ಯಾಂಡ್ ಕೊಟ್ಟಿಲ್ಲ. ನಾವು ಕೇಳಿ ಅಲ್ದು ಸುಮಾರು ವರ್ಷಗಳಿಂದ, ಇವತ್ತಲ್ಲ ಸುಮಾರು ವರ್ಷಗಳಿಂದ ಅಲ್ದು ಸಾಕಾಗ್ಬಿಟ್ಟಿದೆ. ಕಡೆ ಪಕ್ಷ ಇವಾಗ ಸೈಟ್ ಕೊಡ್ತೀನಿ ಅಂಥೇಳಿ ಒಂದು ಭರವಸೆ ಕೊಟ್ಟಿದ್ರು. ಈ ಸೈಟ್ಗೆ 2 ವರ್ಷದಿಂದ ಅಲಿತಾ ಇದ್ದೀವಿ, ಆದರೆ ಈವರೆಗೂ ನಮ್ಗೆ ಯಾವ ವಿಧವಾದ ಇದು ಒಂದು ವಿಶ್ವಾಸ ಸಿಗಲಿಲ್ಲ. ಇಲ್ಲಿ DC ಆಫೀಸ್ಗೆ ಹೋಗಿದೆ ಅಂತಾರೆ, ಇಲ್ಲೇ ಇಟ್ಕೊಂಡಿರ್ತಾರೆ, ನಮ್ ಸ್ಕೆಚ್ ಇಲ್ಲ ಅಂತಾರೆ. ಹಿಂಗ್ ಮಾಡ್ಕೊಂಡೇ ನಮ್ಮನ್ನ ಕಾಲ ಕಳೀತಾ ಇದ್ದಾರೆ ಹೊರತು ಈ ಯೋಧರಲ್ಲಿ ಇದ್ದಾರಲ್ಲ, ಇದರಲ್ಲಿ ಏಜ್ ಆಗಿರೋರು ಇದ್ದಾರೆ, ಇವ್ರು ಎಷ್ಟು ದಿವಸ ಇರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಏನು ಸರ್ಕಾರ ಇನ್ನು ಎಚ್ಚೆತ್ಕೊಂಡು ಇವ್ರು ಹೋಗೋದಕ್ಕೆ ಮೊದಲಾದ್ರೂ ಅವರಿಗೆ ಸೈಟ್ ಅನ್ನ ಕೊಡ್ತಾರೆ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ. ನಾವು ಜಮೀನಿನ ಬಗ್ಗೆ ಇವಾಗ ಕದ್ರಿಪುರದಲ್ಲಿ ನಮ್ಮ ಸೈಟ್ ಬಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಶ್ವಾಸ ಕೊಟ್ಟಿದ್ದಾರೆ. ಅದು ಇನ್ನೂ ಎಷ್ಟು ದಿವಸ ವಿಶ್ವಾಸ ಕೊಡಿ, 2 ವರ್ಷದಿಂದ ವಿಶ್ವಾಸದಲ್ಲೇ ಇದೆ. ಅದು ಇವಾಗನವರೆಗೂ ಯಾವ ಕಾರಣಕ್ಕೂ ಆಗಲಿಲ್ಲ. ಇವತ್ತು ತಹಸೀಲ್ದಾರ್ ಹತ್ರ ಹೋಗಿದ್ವು. ತಹಸೀಲ್ದಾರ್ ಏನು ಹೇಳಿದ್ರು ಅಂದ್ರೆ, ಆಯ್ತು ನಾನು ಮಾಡ್ಕೊಡ್ತೀನಿ, ಆಯ್ತು ಇದೇ ಮಾತೇ ಬರ್ತಾ ಇದೆ ಹೊರತು ಮಾಡ್ಕೊಡ್ತೀನಿ ಅಂತ ಇವಾಗನವರೆಗೂ ಯಾರು ಹೇಳ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಾವು ಪಾರ್ಕಲ್ಲಿ ಸ್ವಲ್ಪ ಜಾಗ ಕೇಳಿದ್ವು. ಯಾವುದಕ್ಕೋಸ್ಕರ ಅಂದ್ರೆ, ಕಾರ್ಗಿಲ್ ವಿಜಯೋತ್ಸವ ಮಾಡಬೇಕು, ಹುತಾತ್ಮರಾದವರಿಗೆ ಒಂದು ಸ್ಮಾರಕ ಕಟ್ಟಿ ನಗರಸಭೆ ಕಮಿಷನ್ ಕೇಳಿದ್ವು. ಅವರು ನಾವು ಇದರಲ್ಲಿ ಇಟ್ಟು ಮೀಟಿಂಗಲ್ಲಿ ಇಟ್ಟು ಪಾಸ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಮೀಟಿಂಗ್ ಕೂಡ ಆಗೋಯ್ತು, ಎಲ್ಲ ಆಗೋಯ್ತು. ಆದ್ರೆ ಮಾಜಿ ಸೈನಿಕರನ್ನ ನೆನೆಸ್ಕೊಂಡು ಕೂಡ ಇಲ್ಲ, ಅವರು ನಮ್ಮನ್ನು ನೆನೆಸ್ಕೊಂಡು ಕೂಡ ಇಲ್ಲ. ಮೀಟಿಂಗ್ ಎಲ್ಲ ಆಯ್ತು, ನಾವು ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟು ಎಲ್ಲ ಮಾಡಿ ಬಂದ್ವು. MLA ಬಂದಿದ್ರು, ಎಲ್ಲ ಬಂದಿದ್ರು. ಆದ್ರೆ ಅವರು ನಮ್ಮ ಹೆಸರೇ ಬರಲಿಲ್ಲ, ನಮ್ಮನ್ನ ಹೆಸರೇ ಬರಲಿಲ್ಲ, ನಮ್ಮನ್ನು ಕೇರು ಮಾಡಲಿಲ್ಲ. ಆ ಥರ ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಈ ಮುಳಬಾಗಿಲು ತಾಲೂಕಲ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಇದನ್ನು ಮಾಧ್ಯಮದ ಮುಖಾಂತರ ಎಲ್ರಿಗೂ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. 24 ಜನವರಿ ಮಾಡ್ತಾರೆ, ಮತ್ತೆ August 15 ಮಾಡ್ತಾರೆ. ಇವೆಲ್ಲ ಮಾಡಿದಾಗ ಮಾಜಿ ಯೋಧರಿಗೆ ಮಾಜಿ ಯೋಧರನ್ನ ಅವ್ರು ಸ್ಮರಿಸೋದು ಕೂಡ ಇಲ್ಲ. ನಾವು ಇದ್ದೀವಿ ಇಲ್ಲ ಅಂತ ನಮ್ಮನ್ನ ಒಂದು ತರ ಕಸದ ಬುಟ್ಟಿಗೆ ಹಾಕಿದ್ದಾರೆ. ನಮ್ಮನ್ನ ಯಾವ್ದ್ರಲ್ಲೂ ಅವರು ಪರಿಗಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆರ್ಮಿ ಅಂದ್ರೆ ಏನಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಆಕ್ಚುಲಿ ಆರ್ಮಿ ಅಂದ್ರೆ ಏನಂತ ಗೊತ್ತೇ ಇಲ್ಲ ಅನ್ಸುತ್ತೆ ನಮಗೆ ನೋಡಿದ್ರೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಕಷ್ಟಪಟ್ಟಿರೋದು ನಮಗೆ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ ಇದ್ರ ವಿಚಾರವಾಗಿ. ಅದಕ್ಕೋಸ್ಕರ ಅವ್ರು ನಮ್ಮನ್ನ ಕೇವಲ ಕಡೆಗಣಿಸ್ಬಿಟ್ಟಿದ್ದಾರೆ. ಇದರಲ್ಲೆಲ್ಲ ಒಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಆಗುತ್ತೆ, ಕ್ಲಾಸ್ಗಳೆಲ್ಲ ಆಗುತ್ತೆ, ಒಂದು ಕಡೆ ಇಂಥ ಕಡೆ ಆಗುತ್ತೆ, ಒಂದು 4 ಜನ ಬರಬೇಕು,
ಆರ್ಮಿ ಅವ್ರು ಬರಬೇಕು, ಅವರಿಗೆ ಸನ್ಮಾನ ಮಾಡಬೇಕು, ಅವ್ರನ್ನ ಕರೆಸ್ಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಯಾವ ಆಫೀಸ್ ಹತ್ರ ಹೋದ್ರು ಕೂಡ ನಾವು ಹೋಗೋದು ಸುಮ್ಮನೆ ಬರೋದು, ಹೋಗೋದು ಸುಮ್ಮನೆ ಬರೋದು, ಅಂದ್ರೆ ಅಲ್ಲಿ ಮರ್ಯಾದೆನೇ ಇಲ್ಲ. ಕೇವಲ ನಮ್ಮನ್ನು ಹೋದ್ರೆ ಒಂಥರ ಕೇವಲವಾಗಿ ನೋಡ್ತಾರೆ. ಕಚೇರಿಗಳಿಗೆ ಮಾಜಿ ಯೋಧರು ಹೋದ್ರೆ ಕೂತ್ಕೊಂಡ್ ಕೂಡ ಒಂದು ಮಾತು ಹೇಳಲ್ಲ, ಸ್ಟ್ಯಾಂಡಿಂಗ್ ಪೊಸಿಷನ್ ಇದು ಮಾತಾಡ್ಕೊಂಡ್ ಬರ್ಬೇಕು. ಯಾರ ಹತ್ರ ಹೋದ್ರು ಕೂಡ ಮಾಜಿ ಯೋಧರು ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಒಂದು ಪರಿಜ್ಞಾನ ಕೂಡ ಇಲ್ಲ ಅವರಲ್ಲಿ. ಈ ತರ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಡೀತಾ ಇದೆ. ದಯವಿಟ್ಟು ಇದನ್ನ ಇನ್ನು ಮೂಲಕ ಆದ್ರೂ ಪತ್ರಕರ್ತರ ಮೂಲಕ ಒಂದು ಸೂಚನೆ ಕೊಟ್ಟು ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಕರ್ನಾಟಕ ಮಾತೆ. ನಾವು ಮಾಜಿ ಯೋಧರು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಸುಮಾರು ಒಂದು 60 ಜನ ಇದ್ದೀವಿ. ನಾವು ಇವತ್ತು ದಿವಸ ಪ್ರೋಗ್ರಾಮ್ ಮಾಡಬೇಕು ಅಂತ ಅನಿಸ್ತು ನಮಗೆ. ಯಾಕಂತ ಹೇಳಿದ್ರೆ ಸ್ಪರ್ಶಿನವರು ಕನ್ಯಾಕುಮಾರಿಯಿಂದ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಮೆಸೇಜ್ ಬಂದಿತ್ತು ಫೋನ್ ಮೂಲಕ. ಅದೇ ಪ್ರಕಾರ ನಾವು ಅವ್ರ ನಂಬರ್ ತಗೊಂಡು ನೀವು ನಮ್ಮ ಮುಳಬಾಗಿಲ ಮೇಲೆ ಹೋಗ್ತಾ ಇದ್ದೀರಲ್ಲ, ನಮ್ಮ ಮುಳಬಾಗಿಲಿಗೊಂದು ಬಂದು ನಮ್ಗೆ ಮುಳಬಾಗಿಲು ಟಚ್ ಕೊಟ್ಟು ಹೋದ್ರೆ ಒಂದು ಟೀ ಪಾರ್ಟಿ ತಗೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಸುಬೇದಾರು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಆಯ್ತು ನಿಮ್ಗೊಂದು ಅರ್ಧ ಗಂಟೆ ಟೈಮ್ ಕೊಡ್ತೀವಿ, ಆ ಅರ್ಧ ಗಂಟೆಲಿ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂತ ಅವ್ರು ನಂಗೆ ಮೊದಲು ಆಶ್ವಾಸನೆ ಕೊಟ್ಟಿದ್ರು. ಆ ಆಶ್ವಾಸನೆ ಪ್ರಕಾರ ನಾವು ಮುಳಬಾಗಿಲಿಗೆ ಅವರನ್ನ ಸ್ವಾಗತ ಮಾಡ್ಕೊಂಡ್ವು. ಅವರು ಬಂದು ಬಂದಿದ್ದ ಅವ್ರ ಉದ್ದೇಶ ಸ್ಪರ್ಶದ್ದು ನಮ್ಮ ಪೆನ್ಷನ್ ಏನೇನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಬಂದಿದ್ದು. ಕಾರಣಾಂತರಗಳಿಂದ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಪೂರ್ತಿ ಕೆಲಸ ಆಗಲಿಲ್ಲ. ಅವರು ಮತ್ತೆ ಹೇಳಿದ್ರು, ಅವ್ರ ನಂಬರ್ ಕೊಟ್ಟು ಹೇಳಿದ್ರು, ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನೇನು ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮಲ್ಲಿ ಕಿಂಚಿತ್ತು ಕೊಡಬೇಕಾದ ಒಂದು ಟೀ ಪಾರ್ಟಿ ಇಟ್ಕೊಂಡಿರಲ್ಲ, ಅದರಲ್ಲಿ ಭಾಗವಹಿಸಿ ನಮ್ಮನ್ನ ಸಂತೋಷಪಡಿಸಿ ಅವರೂ ಸಂತೋಷವಾಗಿ ಇಲ್ಲಿಂದ ಕೋಲಾರಿಗೆ DC ಆಫೀಸ್ನಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ರವಾನೆ ಆಗಿ ಹೋಗಿದ್ದಾರೆ. ನಾವು ಮಾಡ್ಕೊಂಡಿರೋ ಸಂಘ ಯಾವುದಕ್ಕಂತ ಹೇಳಿದ್ರೆ, ಮುಳಬಾಗಿಲು ತಾಲೂಕಲ್ಲಿ ಯಾವುದೇ ಸಮಸ್ಯೆ ಬಂದರೂ ನಾವು ಮಾಜಿ ಯೋಧರು ಇದ್ದೀವಲ್ಲ, 50-60 ಜನ ಇದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿಂದ ನಡಿಬೇಕು, ಏನೇ ಹೋರಾಟ ಇರಲಿ ಒಗ್ಗಟ್ಟಾಗಿ ನಡೆಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ನಿಮ್ಮ ಮೂಲಕ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ನಿವೃತ್ತರಿಗೆ ಲ್ಯಾಂಡ್ ಕೊಡಬೇಕಾಗಿತ್ತು, ಈವರೆಗೂ ಲ್ಯಾಂಡ್ ಕೊಟ್ಟಿಲ್ಲ. ನಾವು ಕೇಳಿ ಅಲ್ದು ಸುಮಾರು ವರ್ಷಗಳಿಂದ, ಇವತ್ತಲ್ಲ ಸುಮಾರು ವರ್ಷಗಳಿಂದ ಅಲ್ದು ಸಾಕಾಗ್ಬಿಟ್ಟಿದೆ. ಕಡೆ ಪಕ್ಷ ಇವಾಗ ಸೈಟ್ ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ರು. ಈ ಸೈಟ್ಗೆ 2 ವರ್ಷದಿಂದ ಅಲಿತಾ ಇದ್ದೀವಿ, ಆದ್ರೆ ಈವರೆಗೂ ನಮ್ಗೆ ಯಾವ ವಿಧವಾದ ಇದು ಒಂದು ವಿಶ್ವಾಸ ಸಿಗ್ಲಿಲ್ಲ. ಇಲ್ಲಿ DC ಆಫೀಸ್ಗೆ ಹೋಗಿದೆ ಅಂತಾರೆ, ಇಲ್ಲೇ ಇಟ್ಕೊಂಡಿರ್ತಾರೆ, ನಮ್ ಸ್ಕೆಚ್ ಇಲ್ಲ ಅಂತಾರೆ, ಹಿಂಗ್ ಮಾಡ್ಕೊಂಡೇ ನಮ್ಮನ್ನ ಕಾಲ ಕಳೀತಾ ಇದ್ದಾರೆ ಹೊರತು ಈ ಯೋಧರಲ್ಲಿ ಇದ್ದಾರಲ್ಲ, ಇದರಲ್ಲಿ ಏಜ್ ಆಗಿರೋರು ಇದ್ದಾರೆ, ಇವ್ರು ಎಷ್ಟು ದಿವಸ ಇರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಏನು ಸರ್ಕಾರ ಇನ್ನು ಎಚ್ಚೆತ್ಕೊಂಡು ಇವ್ರು ಹೋಗೋದಕ್ಕೆ ಮೊದಲಾದ್ರೂ ಅವರಿಗೆ ಸೈಟ್ ಅನ್ನ ಕೊಡ್ತಾರೆ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ. ನಾವು ಜಮೀನಿನ ಬಗ್ಗೆ ಇವಾಗ ಕದ್ರಿಪುರದಲ್ಲಿ ನಮ್ಮ ಸೈಟ್ ಬಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಶ್ವಾಸ ಕೊಟ್ಟಿದ್ದಾರೆ. ಅದು ಇನ್ನೂ ಎಷ್ಟು ದಿವಸ ವಿಶ್ವಾಸ ಕೊಡಿ, 2 ವರ್ಷದಿಂದ ವಿಶ್ವಾಸದಲ್ಲೇ ಇದೆ. ಅದು ಇವಾಗನವರೆಗೂ ಯಾವ ಕಾರಣಕ್ಕೂ ಆಗಲಿಲ್ಲ. ಇವತ್ತು ತಹಸೀಲ್ದಾರ್ ಹತ್ರ ಹೋಗಿದ್ವು. ತಹಸೀಲ್ದಾರ್ ಏನ್ ಹೇಳಿದ್ರು ಅಂದ್ರೆ, ಆಯ್ತು ನಾನು ಮಾಡ್ಕೊಡ್ತೀನಿ, ಆಯ್ತು ಇದೇ ಮಾತೇ ಬರ್ತಾ ಇದೆ ಹೊರತು ಮಾಡ್ಕೊಡ್ತೀನಿ ಅಂತ ಇವಾಗನವರೆಗೂ ಯಾರು ಹೇಳ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಾವು ಪಾರ್ಕಲ್ಲಿ ಸ್ವಲ್ಪ ಜಾಗ ಕೇಳಿದ್ವು. ಯಾವುದಕ್ಕೋಸ್ಕರ ಅಂದ್ರೆ, ಕಾರ್ಗಿಲ್ ವಿಜಯೋತ್ಸವ ಮಾಡಬೇಕು, ಹುತಾತ್ಮರಾದವರಿಗೆ ಒಂದು ಸ್ಮಾರಕ ಕಟ್ಟಿ ನಗರಸಭೆ ಕಮಿಷನ್ ಕೇಳಿದ್ವು. ಅವರು ನಾವು ಇದರಲ್ಲಿ ಇಟ್ಟು ಮೀಟಿಂಗ್ ಅಲ್ಲಿ ಇಟ್ಟು ಪಾಸ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಮೀಟಿಂಗ್ ಕೂಡ ಆಗೋಯ್ತು, ಎಲ್ಲ ಆಗೋಯ್ತು. ಆದ್ರೆ ಮಾಜಿ ಸೈನಿಕರನ್ನ ನೆನೆಸ್ಕೊಂಡು ಕೂಡ ಇಲ್ಲ, ಅವರು ನಮ್ಮನ್ನು ನೆನೆಸ್ಕೊಂಡು ಕೂಡ ಇಲ್ಲ. ಮೀಟಿಂಗ್ ಎಲ್ಲ ಆಯ್ತು, ನಾವು ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟು ಎಲ್ಲ ಮಾಡಿ ಬಂದ್ವು. MLA ಬಂದಿದ್ರು, ಎಲ್ಲ ಬಂದಿದ್ರು. ಆದ್ರೆ ಅವರು ನಮ್ಮ ಹೆಸರೇ ಬರ್ಲಿಲ್ಲ, ಅಲ್ಲಿ ನಮ್ಮನ್ನ ಹೆಸರೇ ಬರ್ಲಿಲ್ಲ, ನಮ್ಮನ್ನು ಕೇರು ಮಾಡ್ಲಿಲ್ಲ. ಆ ತರ ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಈ ಮುಳಬಾಗಿಲು ತಾಲೂಕಲ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಇದು ಮಾಧ್ಯಮದ ಮುಖಾಂತರ ಎಲ್ರಿಗೂ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. 24 ಜನವರಿ ಮಾಡ್ತಾರೆ, ಮತ್ತೆ August 15 ಮಾಡ್ತಾರೆ. ಇವೆಲ್ಲ ಮಾಡಿದಾಗ ಮಾಜಿ ಯೋಧರಿಗೆ ನಾವು ಮಾಜಿ ಯೋಧರನ್ನ ಅವ್ರು ಸ್ಮರಿಸೋದು ಕೂಡ ಇಲ್ಲ. ನಾವು ಇದ್ದೀವಿ ಇಲ್ಲ ಅಂತ ನಮ್ಮನ್ನ ಒಂದು ತರ ಕಸದ ಬುಟ್ಟಿಗೆ ಹಾಕಿದ್ದಾರೆ. ನಮ್ಮನ್ನ ಯಾವ್ದ್ರಲ್ಲೂ ಅವರು ಪರಿಗಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆರ್ಮಿ ಅಂದ್ರೆ ಏನಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಆಕ್ಚುಲಿ ಆರ್ಮಿ ಅಂದ್ರೆ ಏನಂತ ಗೊತ್ತೇ ಇಲ್ಲ ಅನ್ಸುತ್ತೆ ನಮಗೆ ನೋಡಿದ್ರೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಕಷ್ಟಪಟ್ಟಿರೋದು ನಮಗೆ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ ಇದ್ರ ವಿಚಾರವಾಗಿ. ಅದಕ್ಕೋಸ್ಕರ ಅವ್ರು ನಮ್ಮನ್ನ
ಕೇವಲ ಕಡೆಗಣಿಸ್ಬಿಟ್ಟಿದ್ದಾರೆ. ಇದರಲ್ಲೆಲ್ಲ ಒಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಆಗುತ್ತೆ, ಕ್ಲಾಸ್ಗಳಲ್ಲಿ ಆಗುತ್ತೆ, ಒಂದು ಕಡೆ ಇಂಥ ಕಡೆ ಆಗುತ್ತೆ, ಒಂದು 4 ಜನ ಬರಬೇಕು, ಆರ್ಮಿಯವ್ರು ಬರಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು, ಅವ್ರನ್ನ ಕರೆಸ್ಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಯಾವ ಆಫೀಸ್ ಹತ್ರ ಹೋದ್ರು ಕೂಡ ನಾವು ಹೋಗೋದು ಸುಮ್ಮನೆ ಬರೋದು, ಹೋಗೋದು ಸುಮ್ಮನೆ ಬರೋದು, ಅಂದ್ರೆ ಅಲ್ಲಿ ಮರ್ಯಾದೆನೇ ಇಲ್ಲ. ಕೇವಲ ನಮ್ಮನ್ನು ಹೋದ್ರೆ ಒಂಥರ ಕೇವಲವಾಗಿ ನೋಡ್ತಾರೆ. ಕಚೇರಿಗಳಿಗೆ ಮಾಜಿ ಯೋಧರು ಹೋದ್ರೆ ಕೂತ್ಕೊಂಡ್ ಕೂಡ ಒಂದು ಮಾತು ಹೇಳಲ್ಲ, ಸ್ಟ್ಯಾಂಡಿಂಗ್ ಪೊಸಿಷನ್ ಇದು ಮಾತಾಡ್ಕೊಂಡ್ ಬರ್ಬೇಕು. ಯಾರ ಹತ್ರ ಹೋದ್ರು ಕೂಡ ಮಾಜಿ ಯೋಧರು ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಒಂದು ಪರಿಜ್ಞಾನ ಕೂಡ ಇಲ್ಲ ಅವರಲ್ಲಿ. ಈ ತರ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಡೀತಾ ಇದೆ. ದಯವಿಟ್ಟು ಇದನ್ನ ಇನ್ನು ಮೂಲಕ ಆದ್ರೂ ಪತ್ರಕರ್ತರ ಮೂಲಕ ಒಂದು ಸೂಚನೆ ಕೊಟ್ಟು ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಕರ್ನಾಟಕ ಮಾತೆ. ಮಾಜಿ ಯೋಧರಿಗೆ 3 ತಿಂಗಳು ಒಳಗಡೆ ಜಾಗ ಮಂಜೂರಾತಿ ಮಾಡ್ಬೇಕಂತ ಆದೇಶ ಇದೆ, ಸರ್ಕಾರದ ಆದೇಶ ಇದೆ. ಆದ್ರೂ ನಮ್ಗೆ ಜಾಗ ಕೊಡ್ತಾ ಇಲ್ಲ. ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರು. ಕದ್ರಿಪುರ ಹತ್ರ ನಿವೇಶನ ಗುರ್ತಿಸಿ ಸರ್ವೆ ಸ್ಕೆಚ್ ಎಲ್ಲ ಆಗಿದೆ. ಆದ್ಮೇಲೆ ಇಲ್ಲಿಂದ ಎಲ್ಲ ರೆಡಿ ಮಾಡಿ AC ಆಫೀಸ್ ಕಳಿಸಿದ್ರು. ಈಗ ಹೇಳ್ತಾ ಇದಾರೆ ಅದರಲ್ಲಿ ಸರ್ವೆ ಸ್ಕೆಚ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದಾರೆ. ಇವರೆಲ್ಲ ಏನೋ ಕುತಂತ್ರ ಮಾಡ್ತಾ ಇದ್ದಾರೆ. ಹಿಂಗೆ ಆಫೀಸ್ ಸುತ್ತಲೂ ತಿರ್ಗ್ತಾ ಇದ್ದಾರೆ. ನಮ್ಗೆ ಸುಮಾರು 2-3 ವರ್ಷದಿಂದ ನಾವು ತಿರ್ಗ್ತಾ ಇದ್ದೀವಿ. ಇವತ್ತು ತಹಸೀಲ್ದಾರ್ನ ಭೇಟಿಯಾಗಿ ಬಂದಿದ್ದೀವಿ. ಅವ್ರು ಅದೇ ಹೇಳ್ತಾರೆ, ನಾವು ಕಳ್ಸ್ಕೊಡ್ತೀವಿ ಅಂತ ಇದ್ದಾರೆ. ಅದರಲ್ಲಿ ಎಲ್ಲ ಕಳ್ಸ್ಕೊಡಿ, ಸ್ಕ್ಯಾನ್ ಮಾಡಿ ಕಳ್ಸಿದ್ರಲ್ಲಿ ಸರ್ವೆ ಸ್ಕೆಚ್ ಮಿಸ್ ಮಾಡಿದ್ದಾರೆ. ಇವ್ರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು, ಜಾಗ ಕೊಡ್ತಾ ಇಲ್ಲ, ಅದ್ರ ಬದಲಾಗಿ ನಿವೇಶನ ಕೊಡ್ತೀವಿ ಅಂತ ಒಪ್ಕೊಂಡಿರೋದು. ಅದಕ್ಕೆ ಕೂಡ ತಿರ್ಗಿಸ್ತಾ ಇದ್ದಾರೆ. ಇದರಲ್ಲಿ ಸುಮಾರು ಜನ ಯುದ್ಧಲ್ ಬಾಕ್ಸ್ ಇರೋರು ಇದ್ದಾರೆ. 1976 ವಾರಲ್ಲಿ ಸುಮಾರು ಜನ ಇದ್ದಾರೆ, ಏಜ್ ಆಗಿದ್ದವರು ಇದ್ದಾರೆ. ಡೈಲಿ ಹಿಂಗೆ ತಿರ್ಗಿಸ್ತಾ ಇದ್ದಾರೆ ಆಫೀಸ್ ಸುತ್ತಲೂ. ಹೌದು ಸರ್, ನಾನು ಈ ಟ್ರಸ್ಟ್ನ ಸೆಕ್ರೆಟರಿ ನದೀಮ್ ಪಾಷಾ ಅಂದ್ಬಿಟ್ಟು. ನಾನು 17 ವರ್ಷ ಮಾಡಿ ಆರ್ಮಡ್ ಫೋರ್ಸ್ ಅಲ್ಲಿ ರಿಟೈರ್ಡ್ ಆಗಿದ್ದೀನಿ. ಸುಮಾರು ಸಮಸ್ಯೆಗಳಿದೆ ಸರ್. ಬೇರೆ ತಾಲೂಕು, ಬೇರೆ ಡಿಸ್ಟಿಕ್ ಅಲ್ಲಿ ಏನಾದರೂ ಹಬ್ಬಗಳಾದ್ರೆ, ಫಂಕ್ಷನ್ಗಳಾದ್ರೆ, 26 ಜನವರಿ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಮಾಜಿ ಯೋಧರಿಗೆ ಇನ್ವೈಟ್ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ನಾವು ಇದೀವಿ ಅಂತ ಗುರುತಿಸೋರೇ ಇಲ್ಲ ಸರ್. ಇದುವರೆಗೂ ಯಾರು ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ತಾಲೂಕಲ್ಲಿ ತಾಲೂಕ್ ಪಂಚಾಯತ್ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಪ್ರತಿಯೊಂದು ಕಡೆನೂ ಮಾಜಿ ಯೋಧರು ಕರೆಸ್ಬಿಟ್ಟು ಸನ್ಮಾನ ಮಾಡ್ತಾರೆ. ನಮ್ಮ ಸನ್ಮಾನ ಬೇಡ ಸರ್, ನಾವಿದೀವಿ ಅಂತ ಗುರ್ಸೋದು ಕೂಡ ಇಲ್ಲ ಸರ್. ಹಿಂಗ್ ಮಾಡ್ತಾ ಇದ್ದಾರೆ. ಅದರ್ ತಾಲೂಕ್ಸ್ ಅಲ್ಲಿ ಪ್ರತಿ ಫಂಕ್ಷನ್ಗೂ ಗುರ್ಸ್ಕೊಂತಾರೆ, ಮಾಜಿ ಯೋಧರು ಇದಾರೆ ಅಂದ್ಬಿಟ್ಟು ಇನ್ವೈಟ್ ಮಾಡ್ತಾರೆ. ಆದ್ರೆ ನಮ್ಮ ತಾಲೂಕಲ್ಲಿ ಇದುವರೆಗೂ ನಾವು ಇದೀವಿ ಅಂತ ಗೊತ್ತಾಗ್ತಾನೆ ಇಲ್ಲ. ನಾವಿದೀವಿ 200 ರಿಂದ 250 ಜನ ಮಾಜಿ ಸೈನಿಕರು ಇದೀವಿ ನಾವಿಲ್ಲಿ. ತಾಲೂಕಲ್ಲಿ 250 ಜನ ಎಲ್ಲ ಮಾಜಿ ಸೈನಿಕರು ಇದೀವಿ ನಾವು. ಆದ್ರೆ ಗುರ್ಸೋರೇ ಇಲ್ಲ ಸರ್. ನಮ್ಗೆ 50% ಮುನ್ಸಿಪಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಇದೆ ನಿವೇಶನಕ್ಕೆ, ಅದು ಸರಿಯಾಗಿ ಕೊಡ್ತಾ ಇಲ್ಲ. ನಾವು ವಾರ್ ಮೆಮೋರಿಯಲ್ಗೆ ಜಾಗ ಕೇಳಿದ್ವಿ. ಅಲ್ಲಿಂದ RI ಬಂದು ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಜಾಗ ಗುರ್ಸಿಬಿಟ್ಟು ನಾವು ಕಮಿಟಿಯಲ್ಲಿ ಇಟ್ಬಿಟ್ಟು ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಪಾಸ್ ಮಾಡಿಲ್ಲ. ಮೊನ್ನೆ ಅವ್ರ ಕಮಿಟಿ ಮೀಟಿಂಗ್ ಇತ್ತು, ಅದರಲ್ಲಿ ಹೋಗಿ ಭೇಟಿ ಆಗಿದ್ದೀವಿ ನಾವು. ಒಂದು ಅಪ್ಲಿಕೇಶನ್ ಮತ್ತೆ ಕೊಟ್ಟು ಅವ್ರು ಜ್ಞಾಪಿಸಿದ್ವಿ, ಸರ್ ಈ ರೀತಿ ನೀವು ಹೇಳಿದ್ರು ಅದನ್ನ ಮಾಡ್ಕೊಡಿ ಅಂತ. ಅದು ಕೊಟ್ಟಾಗ್ಲೂ ಕೂಡ ನಮ್ಗೆ ನೀವು ಇದು ಕೊಟ್ಟಿಲ್ಲ. ವಾರ್ ಮೆಮೋರಿಯಲ್ಗೆ ಏನೇ ಒಂದು ಸಮಸ್ಯೆ ಆದ್ರೂ ನಾವು ಕೋಲಾರ್ಗೆ ಹೋಗ್ಬೇಕಾಗತ್ತೆ. ಯಾರಾದ್ರೂ ಹುತಾತ್ಮ ಆದ್ರೆ ಅವ್ರಿಗೆ ಇದು ಕೊಡಕ್ಕೆ, ಶ್ರದ್ಧಾಂಜಲಿ ಕೊಡಕ್ಕೆ ನಾವು ಕೋಲಾರ್ಗೆ ಹೋಗ್ಬೇಕು. ಅದೇ ನಮ್ಮ ತಾಲೂಕಲ್ಲಿ ಇದ್ರೆ ಇಲ್ಲೇ ಅವ್ರ ಗೌರವ ಅರ್ಸೋದು ನಾವು. ಈಗ ಸುಮಾರು ಸಮಸ್ಯೆಗಳಲ್ಲಿದ್ದಾರೆ, ಅದೆಲ್ಲ ಬಗೆಹರಿಸ್ಬೇಕು ಸರ್. ಒಟ್ಟಾರೆಯಾಗಿ ಒಬ್ಬ ನಿವೃತ್ತ ಯೋಧರಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗ್ತವೆ, ಕಾನೂನು ಪ್ರಕಾರ ಸಿಗ್ಬೇಕಿತ್ತು, ಏನು ಸಿಗ್ತಾ ಇಲ್ಲ ಸರ್? 10% ರಿಸರ್ವೇಶನ್ ಇದೆ ಸರ್. ಜಮೀನಾಗ್ಲಿ, ನಿವೇಶನ ಇಲ್ಲ, ಜಮೀನ್ಗೆ 10% ರಿಸರ್ವೇಶನ್ ಇದೆ. ಅವರು ರಿಸರ್ವೇಶನ್ ಇಡ್ತಾ ಇಲ್ಲ. ಅವರು ನಾವು ಜಾಗ ಎಲ್ಲಾದ್ರೂ ಗುರ್ಸಿದ್ರು ಅವರು ಆ ಜಾಗ ನಮ್ಗೆ ಕೊಡ್ತಾ ಇಲ್ಲ. ಸರ್ಕಾರ ಏನ್ ಹೇಳಿದ್ರೆ, ನಿವೇಶನ ಇದು ಜಾಗ ಇಲ್ಲ ಅಂದಾಗ ನಿವೇಶನ ಕೊಡಿ ಅಂತ ಹೇಳಿದ್ದಾರೆ. ನಿವೇಶನನು ಅವ್ರು ಕೊಡ್ತಾ ಇಲ್ಲ. ನಾವು ಜಾಗ ಗುರ್ಸಿದೀವಿ, ಆದ್ರೂ ಅವ್ರು ಕೊಡ್ತಾ ಇಲ್ಲ. ಮುನ್ಸಿಪಲ್ ಅಲ್ಲಿ ಬಂದು 50% ಕನ್ಸೆಕ್ಷನ್ ಇದೆ ಟ್ಯಾಕ್ಸ್ ಅಲ್ಲಿ. ಅದು ಒಂದೊಂದ್ಸಲ ಕೊಡ್ತಾರೆ, ಒಂದೊಂದ್ಸಲ ಕೊಡಲ್ಲ ಸರ್. ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ಮಾಜಿ ಸೈನಿಕ. 17 ವರ್ಷ ಸರ್ವಿಸ್ ಮಾಡಿ 2004ರಲ್ಲಿ ರಿಟೈರ್ಡ್ ಆಗಿದ್ದೀನಿ. 2000 ಇಸ್ವಿಯಲ್ಲಿ ಸೆಂಟ್ರಿಂದಾನೆ ನಮಗೆ ಇವ್ರಿಗೊಂದು ಹ್ಯಾಂಡಿಕ್ಯಾಪ್ ಜಮೀನ್ ಮಾಡ್ಕೊಡ್ರಿ ಅಂತ ಒಂದು ಲೆಟರ್ ಕಾರ್ಡ್ ಕೊಟ್ಟಿರ್ತಾರೆ. ಇದುವರೆಗೂ ಜಮೀನ್ ಬಂದಿರಲ್ಲ. ಒಂದನೇದು. ಎರಡನೇದು, ನಮ್ಗೆ ಯಾವುದೇ ಒಂದು ಮಕ್ಕಳಿಗೆ ಆ ಮೀಸಲಾತಿ, ಈ ಮೀಸಲಾತಿ, ಸ್ಕಾಲರ್ಶಿಪ್ ಎಲ್ಲ ಹೇಳ್ತಾರಲ್ಲ, ನಮಗೆ ಸರಿಯಾದ ರೀತಿಯಲ್ಲಿ ಸೈನಿಕ್ ವೆಲ್ಫೇರ್ ಬೋರ್ಡ್ ಅಲ್ಲೇ ರೆಸ್ಪಾನ್ಸ್ ಕೊಡಲ್ಲ. ಹೋಗ್ರಿ ಸೈಬರಲ್ಲಿ ಹೋಗ್ರಿ, ಸೈಬರಲ್ಲಿ ಹೋಗ್ರಿ, ಆನ್ಲೈನ್ ಅಲ್ಲಿ ಮಾಡ್ರಿ. ಇದುವರೆಗೂ
ನನ್ನ ಮಕ್ಕಳು 3 ಜನ ಮಕ್ಕಳು ಇದುವರೆಗೂ ಒಂದೇ ಒಂದು ಸ್ಕಾಲರ್ಶಿಪ್ ಬಂದಿಲ್ಲ. ಯಾಕೆ ಬಂದಿಲ್ಲ? ಎಲ್ಲೋ ಸೈಬರಲ್ಲಿ ಹೋಗಿರ್ತೀವಿ, ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಸರಿಯಾಗಿ ಅವರ ಲೋಡ್ ಅಪ್ಲೋಡ್ ಮಾಡಲ್ಲ. ಆದ್ರಿಂದ ಈ ತರ ಸೈನಿಕರು ಕೋಟಾ ಅಂತಾರ, ಸೈನಿಕರ ಮಕ್ಕಳಿಗೆ ಎಲ್ಲ ಕೊಡ್ತಾ ಇದೀವಿ ಅಂತಾರೆ, ಸೈನಿಕರಿಗೆ ಕೊಡ್ತಾ ಇದೀವಿ ಅಂತಾರೆ. ಏನ್ ಕೊಡ್ತಾ ಇದೀರಿ ಸ್ವಾಮಿ? ಇದು ಮಾಜಿ ಯೋಧರ ಪರಿಸ್ಥಿತಿ. ಈಗಲಾದ್ರೂ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಸರಿಯಾದ ರೀತಿಯಲ್ಲಿ ಸೈನಿಕ ವೆಲ್ಫೇರ್ ಬೋರ್ಡ್ ಇರೋದೇನಕ್ಕೆ? ನಮ್ಮ ಸೈನಿಕರ ಎಲ್ಲ ಹವಾಲುಗಳು ಕೇಳೋದಕ್ಕೆ. ಅವ್ರು ಕೇಳೋದಕ್ಕೆ ಸಮಯ ಇಲ್ಲ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಹೋಗ್ರಿ. ಇದು ಅವರ ಆನ್ಸರ್. ಈಗಲಾದ್ರೂ ಕೊನೆ ಪಕ್ಷ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ನಮ್ಮ ಸೈನಿಕ ವೆಲ್ಫೇರ್ ಬೋರ್ಡ್ ಥ್ರೂ ನಮ್ಗೆ ಸಿಗ್ಬೇಕಾದಂತ ಸವಲತ್ತುಗಳು ಯಾವ ತರ ಸಿಗ್ಬೇಕು ಅನ್ನೋ ಒಂದು ಗೈಡ್ಲೈನ್ಸ್ ಕೊಡೋ ಒಂದು ಸವಲತ್ತು ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಜೈ ಹಿಂದ್, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ಅಂಬಿಕಾ ಮಂಜುನಾಥ್ ಅಂತ. ನಮ್ಮ ಮನೆಯಲ್ಲಿ ನಮ್ಮ ಮಾವ ಅವರು MBGಯಲ್ಲಿ ರಿಟೈರ್ಡ್ ಆಗಿದ್ದಾರೆ. ನಂಗೆ 4 ಜನ ಭಾವಂದಿರು. ನಮ್ಮ ಯಜಮಾನ್ರು ಇವಾಗ ಡಾರ್ಜಿಲಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೇನು ಅವ್ರು ಪೆನ್ಷನ್ ಬರ್ತಾರೆ. 3 ವರ್ಕಿಂಗ್ ಅಲ್ಲೇ ಇದ್ದಾರೆ. 2 ರಿಟೈರ್ಡ್ ಆಗಿದ್ದಾರೆ. ಒಬ್ರು JCO ಆಗಿದ್ರು, ಈಗ ಬಂದಿದ್ದಾರೆ ಅವರು. ನಮ್ಮ ಮನೆಯಲ್ಲಿ ಆರ್ಮಿಯಲ್ಲೇ ಕೆಲಸ ಮಾಡ್ಬೇಕಂತ ನಮ್ಮ ಮಾವ ಅತ್ತೆಯವ್ರದ್ದು ಆಸೆ ಆಗಿತ್ತು. ಅದಕ್ಕೆ ನಮ್ಮ ಭಾವಂದಿರು, ನಮ್ಮ ಯಜಮಾನ್ರು ಎಲ್ಲ ಆರ್ಮಿಯಲ್ಲೇ ಕೆಲಸ ಮಾಡ್ತಾರೆ. ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಜೈ ಜವಾನು ನಮ್ಮ ಬಾರ್ಡ್ರಲ್ಲಿ ಇದ್ರೇನೆ ನಾವು ಕಣ್ತುಂಬ ನಿದ್ದೆ ಮಾಡ್ತೀವಿ. ಜೈ ಕಿಸಾನ್ ರೈತ ಅಕ್ಕಿ ಬೆಳೆದ್ರೇನೆ ನಾವು ಊಟ ಮಾಡ್ತೀವಿ. ಆ ರೀತಿ ನಮ್ಮ ಇಂಡಿಯಾದಲ್ಲಿ ಒಂದು ರೈತರಿಗೆ, ಒಂದು ಜವಾನ್ಗೆ ನಾವು ಗೌರವ ಕೊಡ್ತೀವಿ. ಆ ಗೌರವ ಕೊಟ್ಟಾಗ ಆ ಆರ್ಮಿಯಲ್ಲಿ ರಿಟೈರ್ಡ್ ಆಗಿ ಬಂದಾಗ ಕೊಡಗು ಕಡೆ, ಇನ್ನು ಮಡಿಕೇರಿ ಕಡೆ ಒಬ್ಬ ವ್ಯಕ್ತಿ ರಿಟೈರ್ಡ್ ಆಗಿ ಬರ್ತಾ ಇದ್ರೆ ಅವರಿಗೆ DC ಕಡೆಯಿಂದ ಬಂದು ಸ್ವಾಗತ ಮಾಡ್ತಾರೆ. ಆದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಿಟೈರ್ಡ್ ಆಗಿ ಬಂದ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ರಿಟೈರ್ಡ್ ಆಗಿ ಬರ್ತಾರೆ ಅಷ್ಟೇ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕೋಸ್ಕರ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರೆಸಿಡೆಂಟ್ ನಾಗಭೂಷಣ್ ಸಾರು, ಆಮೇಲೆ ಚಾಂದ್ ಬಾಷಾ ಸರ್ ಅವರು ಒಂದು ಯೂನಿಯನ್ ಮಾಡಿದ್ದಾರೆ. ಇದಕ್ ಮುಂಚೆ ನಾವು ಕೋಲಾರ್ಗೆ ಹೋಗ್ಬೇಕಾಗ್ತಾ ಇತ್ತು ಪ್ರತಿಯೊಂದಕ್ಕೂ. ಬೇಡ, ನಮ್ಗೆ ಒಂದು ತಾಲೂಕಲ್ಲೇ ಇರ್ಬೇಕಂತ ಇದು ಮಾಡಿದ್ದಾರೆ. ಒಂದು ಯೋಧ ರಿಟೈರ್ಡ್ ಆಗಿ ಬರ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರಿಗೆ ಅವ್ರ ಕೈಯಲ್ಲಿ ಆದಷ್ಟು ಒಂದು ಈ ತರ ಬರ್ತಾ ಇದಾರೆ ಅಂತೇಳಿ ಮೆರವಣಿಗೆ ಮಾಡ್ತಾರೆ. ಮಡಿಕೇರಿ ಕಡೆಯಲ್ಲಿ ಎಲ್ಲ ಎಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅದೇನು ಇಲ್ಲ. ಅವರ ಹೆಂಡತಿಗಾಗ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಗಾಗಿ ಒಂದು ಸನ್ಮಾನ ಮಾಡಿ ದೇಶದಾಗೋಸ್ಕರ ಒಂದು 17 ವರ್ಷ ಕೆಲಸ ಮಾಡಿ ಬಂದವ್ರೆ. ಇಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸ್ವಾಗತ ಮಾಡೋಣ ಅನ್ನೋ ಒಂದು ಉದ್ದೇಶ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿಲ್ಲ. ಈಗ ಮಾಜಿ ಯೋಧರು ಅಂತಾರೆ, ಈಗ ಅವರು ಯೋಧರು ಇರ್ತಾರೆ. ಇದಕ್ ಮುಂಚೆ ಆರ್ಮಿ ಅಂದ್ರೆ ಯಾರು ಸೇರಿಸ್ತಾ ಇಲ್ಲ ತನ್ನ ಮಕ್ಕಳನ್ನ. ಈಗ ಆರ್ಮಿ ಅಂದ್ರೆ ಒಂದು ಪ್ರತಿಯೊಂದು ರಕ್ತದಲ್ಲಿ ಒಂದು ಹೆಮ್ಮೆ. ನಾನು ಆರ್ಮಿಗೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಹೆಮ್ಮೆ ಆಗಿದೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಈಗ ಪ್ರೆಸೆಂಟ್ ಇದ್ದಾರೆ. ಅವ್ರಿಗೆ ನಾನು ಗಮನಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಮಾಜಿ ಯೋಧರಿಗೆ ಏನೇನು ಬರಬೇಕು ಅದೆಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೆ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ. ದಯವಿಟ್ಟು ಈಗ ನಾವೇನಾದ್ರು ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ನೋಡಿ, ನೌಕರರ ಭವನಿಗೆ ನಾವು ದುಡ್ಡು ಪೇ ಮಾಡಿ ನಾವು ಮಾಡ್ಬೇಕಾಗುತ್ತೆ. ಅದೇ ರೀತಿ ನಮ್ಗಂತೂ ಒಂದು ಪಾರ್ಕೋ ಏನೋ ಒಂದಿದ್ರೆ, ಒಂದು ಸ್ಮಾರಕ ಇದ್ರೆ, ನಾವೊಂದು ರಿಪಬ್ಲಿಕ್ ಡೇ ಆಗ್ಲಿ, ಒಂದು ಇಂಡಿಪೆಂಡೆನ್ಸ್ ಡೇ ಆಗ್ಲಿ, ಇಲ್ಲ ಅಂದ್ರೆ ಇನ್ನ ನಮ್ದು ರಾಷ್ಟ್ರೀಯ ಹಬ್ಬಗಳು ಯಾವುದೇ ಬರ್ಲಿ, ನಾವೊಂದು 10 ನಿಮಿಷ 15 ನಿಮಿಷ ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಮಾಡಿ ಅದ್ರ ಬಗ್ಗೆ ನಾವು ಮಾಹಿತಿ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ಆರ್ಮಿ ಅಂದ್ರೆ ಏನು, ಆರ್ಮಿಯಲ್ಲಿ ಯಾವ ರೀತಿ ಇದೆ ಅನ್ನೋ ಒಂದು ದೇಶಭಕ್ತಿ ಅನ್ನೋದು ಉತ್ಪತ್ತಿ ಆಗುತ್ತೆ. ದಯವಿಟ್ಟು ಎಲ್ಲಾ ಅಧಿಕಾರಿಗೂ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಅವ್ರದ್ದು ಏನೇ ಇದ್ರು ಸ್ವಲ್ಪ ತಡೆ ಆದ್ರೂ ಪರವಾಗಿಲ್ಲ. ನನ್ಗೆ ಗೊತ್ತಿರೋ ಒಂದು 2 ವರ್ಷದಿಂದ ಪಾಪ ನಾಗಭೂಷಣ್ ಸರ್, ಚಾಂದ್ ಬಾಷಾದವರು, ರೆಹಮತುಲ್ಲಾ ಸರ್ ಅವರು ಹೋರಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯ ಅಂತೂ ಬಂದಿಲ್ಲ. ಏನಿದೆಯೋ ಅದನ್ನ ನಾವೇನ್ ನಿಮ್ಗೆ ಬೈ ಫೋರ್ಸ್ ಆಗಿ ಹೇಳ್ತಾ ಇಲ್ಲ, ಏನಿದ್ರೆ ಕಾನೂನು ಪ್ರಕಾರವಾಗಿ ಅದನ್ನ ಅವ್ರು ತಲುಪಿಸಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಇನ್ನೇನ್ ಹೇಳ್ತಾ ಇಲ್ಲ. ಇದೇ ರೀತಿ ಫಂಕ್ಷನ್ಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಇನ್ವೈಟ್ ಮಾಡ್ತಾರೆ. ತಮ್ಮ ಕಾಲಾವಕಾಶ ತಗೊಂಡ್ ಬಂದ್ರೆ ಅವ್ರಿಗೂ ಸಂತೋಷ ಆಗುತ್ತೆ. 2 ಮಾತು ಮಾತಾಡೋದಕ್ಕೆ ಕಾಲಾವಕಾಶ ಕೊಟ್ಟರೆ ತುಂಬಾ ಧನ್ಯವಾದ.